ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ವೃಕ್ಷಮಾತೆ ಎಂದೇ ಖ್ಯಾತರಾಗಿದ್ದ ಶತಾಯುಷಿ, ಪರಿಸರ ಪ್ರೇಮಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕನವರು ತಮ್ಮ 114ನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ 14/11/2025 ಶುಕ್ರವಾರದಂದು ವಿಧಿವಶರಾದರೆಂದು ಹೇಳಲು ಮನಸ್ಸಿಗೆ ಕಷ್ಟವಾಗುತ್ತದೆ. ಮಕ್ಕಳಿಲ್ಲದ ವೃಕ್ಷಮಾತೆ ಮಕ್ಕಳ ದಿನಾಚರಣೆಯ ದಿನವೇ ಇಹಲೋಕವನ್ನು ತ್ಯಜಿಸಿರುವುದು ಅವರು ಮಾಡಿದ ಪುಣ್ಯದ ಫಲವಾಗಿದೆ. ಇಂದು ನಿಜಕ್ಕೂ ಆ ತಾಯಿ ಬೆಳೆಸಿದ ಸಾವಿರಾರು ಮರಗಳು ತಮ್ಮ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾಗಿವೆ. ಈ ವಿಡಿಯೋದ ಮೂಲಕ ನಾನು ಸಾಲುಮರದ ತಿಮ್ಮಕ್ಕನವರ ಜೀವನ ಮತ್ತು ಅವರ ಸಾಧನೆಯನ್ನು ಅತ್ಯಂತ ಗೌರವದಿಂದ ಸ್ಮರಿಸಲು ಇಚ್ಛಿಸಿದ್ದೇನೆ. ತಿಮ್ಮಕ್ಕನವರು ಮೂಲತಃ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿಯಲ್ಲಿ ಸಾಮಾನ್ಯ ಶಕ 1911 ಜೂನ್ 30ರಂದು ಜನಿಸಿದರು. ಬಾಲ್ಯದಲ್ಲಿ ಬಡತನ, ಕುಗ್ರಾಮದ ಜೀವನ, ಶಿಕ್ಷಣದಿಂದ ವಂಚಿತರಾಗಿ ಬೆಳೆದರು ತಿಮ್ಮಕ್ಕ. ನಂತರ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಹುಲಿಕಲ್ನಲ್ಲಿ ದನ ಕಾಯುವ ಕೆಲಸ ಮಾಡುತ್ತಿದ್ದ ಚಿಕ್ಕಯ್ಯ ಅವರೊಂದಿಗೆ ಮದುವೆಯಾಯಿತು. ಈ ದಂಪತಿಗಳ ವೈವಾಹಿಕ ಜೀವನ ಚೆನ್ನಾಗಿತ್ತು. ಆದರೆ ವಿಧಿ ಆಟದಿಂದ ಇವರಿಗೆ ಮಕ್ಕಳೇ ಆಗಲಿಲ್ಲ. ಈ ನೋವು ಚಿಕ್ಕಯ್ಯ ಮತ್ತು ತಿಮ್ಮಕ್ಕ ಅವರನ್ನು ಬಾಧಿಸುತ್ತಲೇ ಇತ್ತು. ಈ ನೋವನ್ನು ಮರೆಯಲು ಆ ದಂಪತಿಗಳು ಕಂಡುಕೊಂಡ ಹಾದಿ ನಿಜಕ್ಕೂ ವಿಭಿನ್ನ ಮತ್ತು ಅನುಸರಣೀಯ ಯೋಗ್ಯವಾದ ಮಾರ್ಗವಾಗಿದೆ. ಪ್ರಾರಂಭದಲ್ಲಿ 10 ಗಿಡಗಳಿಂದ ಆರಂಭಗೊಂಡ ಇವರ ಕೆಲಸ 400 ಮರಗಳವರೆಗೆ ಸಾಗಿತ್ತು. ಪ್ರಸ್ತುತ 8,000ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಅಂದು ಈ ದಂಪತಿಗಳು ತಮ್ಮ ನೋವನ್ನು ಮರೆಯಲು ಕೈಗೊಂಡ ಸಣ್ಣ ಕಾರ್ಯ ಇಂದು ಅವರನ್ನು ವಿಶ್ವದಲ್ಲಿ ಮನೆ ಮಾತಾಗುವಂತೆ ಮಾಡಿದೆ. ಸಾಲುಮರದ ತಿಮ್ಮಕ್ಕನವರು ಹೇಳುತ್ತಾರೆ, ಮಕ್ಕಳಿಗೆ ಪರಿಸರ ಶಿಕ್ಷಣವನ್ನು 4 ಗೋಡೆಗಳ ಮಧ್ಯದಲ್ಲಿ ನೀಡುವುದಲ್ಲ, ಬದಲಾಗಿ ಮಣ್ಣಿನ ಮಡಿಲಲ್ಲಿ ನೀಡಬೇಕು. ಮಕ್ಕಳು ಮಣ್ಣನ್ನು ಕೈಯಲ್ಲಿ ಹಿಡಿದು ಅದರ ನೈಸರ್ಗಿಕ ಸುಗಂಧವನ್ನು ಅರಿಯುವಂತಾಗಬೇಕು ಎಂದರು. ತಿಮ್ಮಕ್ಕನವರು ಗಿಡ ನೆಡುವ ಕಾರ್ಯ ಹೀಗೆ ಮುಂದುವರೆಯಿತು. ದಿನಗಳು ಉರುಳಿದವು, ತಿಂಗಳು ವರ್ಷಗಳು ಕಳೆದವು. ಗಿಡಗಳು ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದು ನಿಂತವು. ಆಗ ಜನರು ತಿಮ್ಮಕ್ಕನವರನ್ನು ಕೇಳಿದರಂತೆ, ನೀವು ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಲು ನಿಮಗೆ ಯಾರು ಸಹಾಯ ಮಾಡಿದರು ಎಂದು. ಆಗ ತಿಮ್ಮಕ್ಕ ನಗುತ್ತಾ ಹೇಳಿದರು, ನಾನು ಮರಗಳನ್ನು ಬೆಳೆಸಿದೆ, ಅವು ನನ್ನನ್ನು ಬೆಳೆಸಿದವು ಎಂದರು. ವೃಕ್ಷಮಾತೆ ತಿಮ್ಮಕ್ಕನವರು ಹೇಳುತ್ತಾರೆ, ನಾವು ಬದುಕಲು ದೊಡ್ಡ ದೊಡ್ಡ ಪದವಿಗಳು ಬೇಕಾಗಿಲ್ಲ, ದೊಡ್ಡ ಹೃದಯ ಸಾಕು. ಎಷ್ಟು ಅರ್ಥಗರ್ಭಿತ ಮಾತಲ್ಲವೇ? ಈ ಸಂದರ್ಭದಲ್ಲಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಬರೆದ ಪತ್ರದ ಸಾಲುಗಳನ್ನು ಸ್ಮರಿಸಿಕೊಳ್ಳೋಣ. ಪ್ರೀತಿಯ ನನ್ನ ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಅಜ್ಜಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಮಾಡುವ ನಮಸ್ಕಾರಗಳು. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಇರುವಷ್ಟು ದಿನ ಯಾರಿಗೂ ತೊಂದರೆ ಹಿಂಸೆಯಾಗದಂತೆ ಪ್ರೀತಿಯಿಂದ ಬದುಕಿ. ಬಡವ, ಶ್ರೀಮಂತ, ಭಿಕ್ಷುಕ, ಅಸಹಾಯಕ ಎನ್ನದೆ ಎಲ್ಲರೂ ಒಂದೇ ತೆರನಾಗಿ ಬದುಕಿ. ಎಲ್ಲರನ್ನೂ ಗೌರವಿಸಿ, ಪ್ರೀತಿಸಿ, ದೇಶವನ್ನು ಪ್ರೀತಿಸಿ. ದೇಶ ಚೆನ್ನಾಗಿದ್ದರೆ ಎಲ್ಲವೂ ಚಂದ. ಚಿಕ್ಕವರಾಗಲಿ ದೊಡ್ಡವರಾಗಲಿ, ಬಡವರಾಗಲಿ ಶ್ರೀಮಂತರಾಗಲಿ, ಗಿಡ ನೆಟ್ಟು ಮರಗಳನ್ನಾಗಿ ಬೆಳೆಸಿ. ಗೋಕಟ್ಟೆಗಳನ್ನು ಕಟ್ಟಿಸಿ, ಕೆರೆ ಕಟ್ಟಿಸಿ, ಮೂಕ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಸಿ. ಹಣ್ಣು ಬಿಡುವ ಮರಗಳನ್ನು ಬೆಳೆಸಿ. ಹಕ್ಕಿ ಪಕ್ಷಿಗಳ ಆಧಾರವಾಗಲಿ. ದೇಶದಲ್ಲಿರುವ ಎಲ್ಲರಿಗೂ ಒಳ್ಳೆಯದಾಗಲಿ. ದೇಶ ಚೆನ್ನಾಗಿರಲಿ. ಬಡವರನ್ನು ಕಂಡು ಭಿನ್ನ ಭೇದ ಮಾಡಬೇಡಿ. ಮನುಷ್ಯರೆಲ್ಲರೂ ಒಂದೇ. ಹಸಿದವರಿಗೆ ಅನ್ನ ಕೊಡಿ. ನಾನು ಮಾಡಿದ ಗಿಡ ನೆಡುವ, ಉಳಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸಿ ಮತ್ತು ನನ್ನ ಮಗನಾದ ಉಮೇಶ್ ದೇಶದೆಲ್ಲೆಡೆ ಗಿಡ ನೆಡುವ ಹಾಗೂ ನಡೆಸುವ ಕಾರ್ಯ ಮಾಡುತ್ತಾ ಸಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಎಲ್ಲರಿಗೂ ಸತಿಪತಿ ಭಾಗ್ಯ ಇರಲಿ. ಮಕ್ಕಳ ಭಾಗ್ಯವಿರಲಿ. ನಿಮ್ಮ ಮನೆ ಚೆನ್ನಾಗಿರಲಿ. ದೇಶ ಚೆನ್ನಾಗಿರಲಿ. ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯೆ ಬರಲಿ. ಎಲ್ಲರೂ ಗಿಡ ಮರಗಳನ್ನು ಬೆಳೆಸಿ. ನನ್ನ ಪತಿದೇವರ ಆಶೀರ್ವಾದ ಮತ್ತು ನನ್ನ ಆಶೀರ್ವಾದ ನನ್ನ ಮಗನ ಮೇಲಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದಿಷ್ಟು ಸಾಲುಮರದ ತಿಮ್ಮಕ್ಕನವರು ಬರೆದ ಪತ್ರದ ಸಾಲುಗಳಾಗಿವೆ. ಒಂದೊಂದೇ ಗಿಡವನ್ನು ಮಕ್ಕಳಂತೆ ಬೆಳೆಸಿ, ಜೀವನದ ಪ್ರತಿ ಉಸಿರನ್ನು ಪ್ರಕೃತಿಗೆ ಅರ್ಪಿಸಿ, ನಿಮ್ಮ ಕರ್ಮವೇ ನಿಮ್ಮ ಪುರಸ್ಕಾರ ಎಂದು ಬದುಕಿ ತೋರಿಸಿದಳು ಸಾಲುಮರದ ತಿಮ್ಮಕ್ಕ.
ಈ ವೃಕ್ಷಮಾತೆಯ ಸಾಧನೆಗೆ ಸಂದ ಪ್ರತಿಷ್ಠಿತ ಗೌರವ ಪ್ರಶಸ್ತಿಗಳೆಂದರೆ, ಮೊದಲನೆಯದಾಗಿ ಭಾರತದ 4ನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಸಾಮಾನ್ಯ ಶಕ 2019ರಲ್ಲಿ ನೀಡಿ ಗೌರವಿಸಲಾಯಿತು. ನಂತರ 2010ರಲ್ಲಿ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿಯನ್ನು ನೀಡಲಾಯಿತು. ತದನಂತರ 1995ರಲ್ಲಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಯನ್ನು ನೀಡಲಾಯಿತು. 1997ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, 1997ರಲ್ಲಿ ವೀರಚಕ್ರ ಪ್ರಶಸ್ತಿ, ನಂತರ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೌರವ ಪ್ರಮಾಣಪತ್ರ, ಬೆಂಗಳೂರಿನ ಭಾರತೀಯ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಸ್ಥೆಯಿಂದ ಮೆಚ್ಚುಗೆಯ ಪ್ರಮಾಣಪತ್ರ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಸಾಮಾನ್ಯ ಶಕ 2000ರಲ್ಲಿ ನೀಡಿ ಗೌರವಿಸಲಾಯಿತು. ಇಷ್ಟೇ ಅಲ್ಲದೆ ಇನ್ನೂ 10 ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ತಿಮ್ಮಕ್ಕ ನೆಟ್ಟಿದ್ದು ಕೇವಲ ಬೀಜವಲ್ಲ, ಹೃದಯದ ಹನಿ. ತಿಮ್ಮಕ್ಕ ನೆಟ್ಟಿದ್ದು ಕೇವಲ ಬೀಜವಲ್ಲ, ಹೃದಯದ ಹನಿ. ಬೆಳೆದದ್ದು ಕೇವಲ ಮರಗಳಲ್ಲ, ಮಾನವೀಯ ನಂಬಿಕೆ. ಬೆಳೆದದ್ದು ಕೇವಲ ಮರಗಳಲ್ಲ, ಮಾನವೀಯ ನಂಬಿಕೆ. ಮರಗಳು ಎತ್ತರಕ್ಕೆ ಬೆಳೆಯುವಾಗ ಅವಳ ತೊಡಕುಗಳು ನೆಲಕ್ಕೆ ಬಿದ್ದವು. ಮರಗಳು ಎತ್ತರಕ್ಕೆ ಬೆಳೆಯುವಾಗ ಅವಳ ಜೀವನದ ತೊಡಕುಗಳೆಲ್ಲ ನೆಲಕ್ಕೆ ಬಿದ್ದವು. ಹಸಿರು ನೆರಳಿನ ಕೆಳಗೆ ಇಂದು ನಿಲ್ಲುವರು 1000 ಜನ. ಹಸಿರು ನೆರಳಿನ ಕೆಳಗೆ ಇಂದು ನಿಲ್ಲುವರು 1000 ಜನ. ಆದರೆ ನಿಂತಿರುವುದು ಒಬ್ಬಳ ಆತ್ಮವಿಶ್ವಾಸ. ಆದರೆ ನಿಂತಿರುವುದು ಒಬ್ಬಳೇ ಮಾತೆಯ ಆತ್ಮವಿಶ್ವಾಸ. ತಿಮ್ಮಕ್ಕನವರು ಹೇಳುತ್ತಾರೆ, ಮರ ನೆಡುವುದೇ ಪೂಜೆ, ಮಣ್ಣನ್ನು ಗೌರವಿಸುವುದೇ ಧರ್ಮ. ಇಂದು ನಾವು ಮಾತನಾಡುತ್ತಿರುವ ವ್ಯಕ್ತಿ ಸಾಮಾನ್ಯಳಲ್ಲ. ಪ್ರಕೃತಿಯನ್ನು ದೇವರಂತೆ ಪೂಜಿಸಿದ ತಾಯಿ. ಹಸಿರು ಹಾದಿಯಲ್ಲಿ ನಡೆದು ವಿಶ್ವವನ್ನೇ ಪ್ರೇರೇಪಿಸಿದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ. ಅಂದು ಗಂಡ ಹೆಂಡತಿ ಇಬ್ಬರು ಕೈ ಜೋಡಿಸಿ ನೆಟ್ಟ ಮರಗಳು ಕುಗ್ರಾಮವೊಂದರ ಮಹಿಳೆಯನ್ನು ಇಡೀ ವಿಶ್ವಕ್ಕೆ ಮಾದರಿಯಾಗುವಂತೆ ಮಾಡಿತು. ಇಂತಹ ಅಪರೂಪದ ಸಾಧನೆಯನ್ನು ಮಾಡಿದ ತಿಮ್ಮಕ್ಕನ ಉಸಿರು ನಿಂತಿದ್ದರೂ ಕೂಡ ತಮ್ಮ ಸಾಧನೆಯ ಮೂಲಕ ಈಗಲೂ ಉಸಿರಾಡುತ್ತಿದ್ದಾರೆ. ನಾವು ನೀವೆಲ್ಲರೂ ಕೂಡ ಗಿಡಮರಗಳನ್ನು ನೆಡುವುದರ ಮೂಲಕ ಪರಿಸರವನ್ನು ರಕ್ಷಣೆ ಮಾಡೋಣ. ಅನಕ್ಷರಸ್ಥೆಯಾದರೂ ಕೂಡ ಅಕ್ಷರಸ್ಥರಾದ ನಮಗೆ ಪರಿಸರ ರಕ್ಷಣೆಯ ಮಹತ್ವವನ್ನು ತಿಳಿಸಿಕೊಟ್ಟ ಆ ಮಹಾತಾಯಿ ತೋರಿಸಿಕೊಟ್ಟ ಹಾದಿಯಲ್ಲಿ ನಡೆಯೋಣ. ಭಗವಂತ ಆ ತಾಯಿಯ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಮತ್ತೆ ಹುಟ್ಟಿ ಬಾ ತಿಮ್ಮಕ್ಕ, ಮತ್ತೆ ಹುಟ್ಟಿ ಬಾ. ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಒಂದೊಂದು ಗಿಡ ನೆಡುವುದರ ಮೂಲಕ ಆ ವೃಕ್ಷ ಮಾತೆಯನ್ನು ಸ್ಮರಿಸೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.